ಇವತ್ತು ನಾನು ತತ್ತಿ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಈಗ ಗ್ಯಾಸ್ ಹಚ್ಚಿಕೊಳ್ಳೋಣ. ಒಂದು ಬೋಗಾಣಿ ಇಟ್ಟು ಅದರೊಳಗೆ ಎಣ್ಣೆನ ಹಾಕೋಣ. ಅದು ಸ್ವಲ್ಪ ಕಾದ ಬಳಿಕ ಈಗ ಜೀರಿಗೆಯನ್ನು ಹಾಕೋಣ. ನಂತರ ಟೊಮೆಟೊ, ಈರುಳ್ಳಿ, ಹಸಿ ಎಲ್ಲನೂ ನಾನು ಮಿಕ್ಸರ್ಗೆ ಹಾಕಿಟ್ಟಿದ್ದೆ, ಅದನ್ನು ಈಗ ನಾನು ಎಣ್ಣೆಯೊಳಗೆ ಹಾಕ್ತೇನೆ. ಅದು ಚೆನ್ನಾಗಿ ಎಣ್ಣೆಯೊಳಗೆ ಮಿಕ್ಸ್ ಮಾಡಬೇಕು. ಈಗ ಅದು ಮಿಕ್ಸ್ ಆದ ತಕ್ಷಣ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ನಾನು ಕೊಬ್ಬರಿಯನ್ನು ಮಿಕ್ಸರ್ಗೆ ಹಾಕಿಟ್ಟಿದ್ದೆ, ಅದನ್ನು ಈಗ ಹಾಕೋಣ. ಅದನ್ನು ಈಗ ಮಿಕ್ಸ್ ಮಾಡಿಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಅರಿಶಿನ ಪುಡಿ, ಮತ್ತು ಕಾಟ್ವಾ ಮಸಾಲ, ಗರಂ ಮಸಾಲ, ಎಗ್ ಮಸಾಲ, MTR ಮಸಾಲ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ 2 ಚಮಚ ಖಾರ ಹಾಕೋಣ. ಅದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡಿದ ತಕ್ಷಣ ನಾವು ತತ್ತಿಯನ್ನು ಹಾಕೋಣ. ತತ್ತಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನಂತರ ಅದರೊಳಗೆ ಒಂದು ಒಡೆದಿದ್ದ ತತ್ತಿಯನ್ನು ಹಾಕೋಣ. ಈಗ ನೀರು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಅದನ್ನು ನಾವು ತತ್ತಿ ಸಾಂಬಾರನ್ನು ಕುದಿಯಲು ಇಡೋಣ. ಅದು ಕುದ್ದಿದ ತಕ್ಷಣ ಸಾಂಬಾರು ರೆಡಿಯಾಗುತ್ತೆ. ಈಗ ತತ್ತಿ